ಅಭಿವೃದ್ಧಿಗಾಗಿ ಜನರ ಅಭಿವೃದ್ಧಿ ಅಲ್ವಾ, ಬೇಸಿಕ್ ಯಾವುದು ಅಭಿವೃದ್ಧಿಗೆ, ಅದ್ರ ಬಗ್ಗೆ ಒಂದಿಷ್ಟು ಒಂದು ಮಾತು ಆಡಲೇ ಇಲ್ಲಪ್ಪ. ಎಲ್ಲಿ ಬರೀ ಚರಂಡಿ ಮಾತಾಡಿತ್ತು. ಅದೆಲ್ಲ ಹೊಸ ಬಸ್ ಸ್ಟ್ಯಾಂಡ್ ಬರುತ್ತೆ ಅಂತ ಅದೆಲ್ಲಕ್ಕೆ ಗೊತ್ತಾಗಿಲ್ಲ. ಈಗ ಇನ್ನೊಂದು ಮಳೆ ಬೀದಿ ಒಂದು ಇಟ್ಕೊಂಡ್ಬಿಟ್ಟವ್ರೆ, ಫ್ಲೈಓವರ್. ಇನ್ನೊಂದು ವರ್ಷ ಮನೆ ಒಡಿಸಿ ಹಾಕ್ಬೇಕು. ಈಗ ಮಾಡಿರೋ ರಸ್ತೆದನ್ನೇ ಬಿಡಿಸಿಲ್ಲ, ಮನೆಗಳನ್ನ ರೋಡ್ ಕ್ಲಿಯರ್ ಆಗಿಲ್ಲ. ಸೇತುವೆ ಮಾಡಿದ್ರೆ ಹೊರತು NH ರೋಡ್ ಕ್ಲಿಯರೆನ್ಸ್ ಇಲ್ಲ ಅಂದ್ರೆ ಟ್ರಾಫಿಕ್ ಜಾಮ್ ಅದೇ ಬಗೆಹರಿಲಿಲ್ಲ. ಪ್ರವಾಸಿಗರ ಕೇಂದ್ರ ಇತಿಹಾಸ, ಅದು ರಸ್ತೆಯಲ್ಲಿ ಇರೋದನ್ನೇ ಸರಿಪಡಿಸಕ್ಕಾಗಿರೋ ನಿಮ್ಮ ಕೈಲಿ. ಟ್ರಾಫಿಕ್ ಜಾಮ್ ಅವಾಯ್ಡ್ ಮಾಡೋಕೆ ಏನ್ ಮಾಡಬೇಕು? ಕ್ಲಿಯರ್ ಮಾಡಿಸಿ ಮತ್ತು ಅದನ್ನ ನಿಂತು ಹೋಗಿ. ಇವತ್ತೆಲ್ಲ ನಾಳೆ ತೆಗಿಲೇಬೇಕ ಮನೆನ ಅಲ್ಲಿ, ಹೌದಲ್ವೋ? ಆಗಲೇಬೇಕಾದ ಕೆಲಸ ಅಲ್ವೋ? ಅದನ್ನ ಕ್ಲಿಯರ್ ಮಾಡಿ ಮತ್ತು ಓಡಾಡೋದು ಮಾಡಿ ಜನಕ್ಕೆ. ಇದನ್ನು ಮಾಡಿ ಅಲ್ಲಿ ಓಡಾಡ್ದಾಗ ಮತ್ತೆ ಜನನ ಮನೆ ತೆಗಿಸ್ತಾ ಹೋದ್ರೆ ಏನ್ ಮಾಡ್ಕೊತೀರಿ? ಹೌದಲ್ವ? ಫಸ್ಟ್ ಪ್ರಯಾರಿಟಿ ಯಾವ್ದು ಹೋಗ್ಬೇಕು? ಅದೇ ನೀವು ಹೇಳಿದ ಮಾತು. ಮತ್ತೆ ಎರಡನೇ ಸಾರಿಗೆ ಅಲ್ಲಿ ಸೇವೆ ಕಟ್ಟಿ ಆದ್ಮೇಲೆ ಪರಿಹಾರ ಕೊಡುವ ಜನ ಬಿಡ್ತಾರ, ಮತ್ತೆ ಅದೇ ಸ್ಥಿತಿ ನಿರ್ಮಾಣ ಆಗದೆ ಅದ್ರ ಅವಶ್ಯಕತೆ ಏನಿದೆ? ಯಾರು ನಿಮ್ಮ ಹೆಸರೇನ್ರಿ? ಯೋಗೀಶ್ ಅಂತ. ಇವ್ರ ಹೆಸರು ನನಗೆ ಗೊತ್ತಿಲ್ಲ, ಇವ್ರು ಯಾರು ಅಂತ ಗೊತ್ತಿಲ್ಲ. ಇವ್ರು ಹೆಂಗೆ ಟೆಂಡರ್ ಹಾಕೊಂಡ್ಬಂದ್ರು ಅವ್ರು ಎತ್ತಲಿಲ್ಲ. ಅರ್ಥ ಮಾಡ್ಕೋಬೇಕು. ಒಂದು ಗೊತ್ತಿರಲಿ ನಿಮಗೆ, ಪಾಪ ಹತಾಶ ಮನೋಭಾವನೆಯಿಂದ ಕೂಡಿದ್ದಾರೆ. ಅವರ ಸ್ಥಿತಿಗತಿ ನನಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಪಾಪ ಅವ್ರಿಗೇನಾಗುತ್ತೆ, ಒಂದಿಷ್ಟು 80ರ ಗಡಿ ನಾಡಲ್ಲಿದ್ದಾರೆ, ಅರುಳೋ ಮುಳ್ಳ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅವರು ಇದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ನಂದೇನು 2.5 ಲಕ್ಷ ಜನಸಂಖ್ಯೆ ಇದೆ ವಿಧಾನಸಭಾ ಕ್ಷೇತ್ರ. ನನಗೆ ಆಶೀರ್ವಾದ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಕಳೆದ 5 ವರ್ಷ ನಾನು ಡಿಫಿಟ್ ಆಗಿದ್ದೆ. ಲಿಂಗೇಶ್ ಅಣ್ಣವ್ರು ಶಾಸಕರಾಗಿದ್ದು ಒಂದು ದಿವಸ ಒಂದನ್ನು ಚರ್ಚೆನ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಅವ್ರು ಯಾವುದನ್ನು ಅಭಿವೃದ್ಧಿ ಮಾಡಬೇಕು, ಏನು ಮಾಡಬೇಕು ಅಂತ ಅವರ ದೂರದೃಷ್ಟಿ. ಇವತ್ತು ಯಾವುದನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ದೂರದೃಷ್ಟಿ. ಜನಸಾಮಾನ್ಯರ ಜೊತೆ ಸೇರಿ ಜನಸಾಮಾನ್ಯರ ಸಲಹೆಯನ್ನು ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು ನಂದಿದು. ನಾನು ಯಾವುದೋ ಒಬ್ಬರು ಮನೆಗೆ ಕೆಲಸ ಮಾಡಿಕೊಟ್ಟು ಬೇಷ್ ಅನ್ನಿಸ್ಕೊಳ್ತಕ್ಕಂಥದ್ದಲ್ಲ. ಹೌದು, ನಾನು ಮೂಲತಃ ಸಿವಿಲ್ ಇಂಜಿನಿಯರು, ಮೂಲತಃ ಗುತ್ತಿಗೆದಾರ. ಅದು ಆಗಿರೋದ್ರಿಂದಲೇ ಈ ಕ್ಷೇತ್ರಕ್ಕೆ ಇಷ್ಟು ಅನುದಾನವನ್ನು ತಂದು ಕೆಲಸ ಮಾಡಲಿಕ್ಕೆ ನನಗೆ ಸಹಕಾರ ಆಗ್ತಾ ಇದೆ. ಆ ಒಂದು ಪದ ಹೇಳಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ.